ಜೈಲಲ್ಲಿ ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟ ವಿಚಾರದ ಬಳಿಕ ಎಚ್ಚೆತ್ತುಕೊಳ್ಳೋ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಹೇಗೆ? ಫೋಟೋ ವೈರಲ್ ಆದ ಬಳಿಕ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಶಿಫ್ಟ್ ಮಾಡಿ ಅಂತ ಸೂಚನೆಯನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಒಂದೆರಡು ದಿನಗಳಲ್ಲಿ ದರ್ಶನ್ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಸೊ ಈಗಿರುವಂತಹ ಒಂದು ಪ್ರಶ್ನೆ ಇದರಲ್ಲಿ ಅಂತ ಹೇಳಿದ್ರೆ, ಜೈಲಧಿಕಾರಿಗಳೇ ಅವರ ವಿವೇಚನೆಗೆ ಬಿಟ್ಟ ಹಾಗೆ ಶಿಫ್ಟ್ ಮಾಡಿಸಬಹುದಾ ಅಥವಾ ಕೋರ್ಟ್ ಗಮನಕ್ಕೆ ತಂದು ಪರ್ಮಿಷನ್ ಅನ್ನು ತೆಗೆದುಕೊಂಡು ನಂತರ ಮಾಡಬೇಕಾಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. But there is a lapse on the part of the officers concerned. ನಾವು ಈಗಾಗಲೇ 7 ಜನನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೂ ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ. ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಕಥೆ ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ. ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರು ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ. ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್. ಬಟ್ ದೆರ್ ಇಸ್ ಎ ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಮುಖ್ಯಮಂತ್ರಿಗಳ ಸುಳಿವಿನ ಬೆನ್ನಲ್ಲೇ ಪ್ರಶ್ನೆ ಕಾಡೋದು, ಜೈಲಧಿಕಾರಿಗಳ ವಿವೇಚನೆಗೆ ಬಿಟ್ಟಿರೋದಾ ಒಬ್ಬ ವಿಚಾರಣಾಧೀನ ಕೈದಿಯನ್ನ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡೋದು, ಅಥವಾ ಕೋರ್ಟ್ ಗಮನಕ್ಕೆ ತಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತಾ? ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ಸದ್ಯಕ್ಕೆ ಅಂದ್ರೆ ಪರಪ್ಪನಗ್ರಹಾರ ಜೈಲಲ್ಲಿ ದರ್ಶನ್ ಇರ್ಬೋದು, ಅದ್ರ ಜೊತೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಮತ್ತೊಬ್ಬಾತ ಸಜಾ ಕೈದಿ, ಈತ ಕುಳ್ಳ ಸೀನಾ ಅಂತೇಳಿ ಇವರು 3 ಜನ ಕೂಡ ಕುಳಿತುಕೊಂಡು ಆರಾಮಾಗಿ ಎಲ್ಲೋ ಒಂದು ರೆಸಾರ್ಟಲ್ಲಿ ಕುಳಿತು ಮಾತನಾಡಿದ್ರು. ಅಷ್ಟು ಸೌಲಭ್ಯವನ್ನ ಕಲ್ಪಿಸ್ಕೊಡ್ಲಾಗಿತ್ತು. ಯಾವಾಗ ಈ ಒಂದು ಫೋಟೋ ವೈರಲ್ ಆಯಿತೋ ಆ ಬಳಿಕ ಇವತ್ತು ಗೃಹ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ್ರು, ಜೈಲಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಪ್ರಕರಣ ಸಂಬಂಧ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 FIRಗಳು ಕೂಡ ದಾಖಲಾಗಿದ್ದಾವೆ. ಇವರಿಗೆ ಚೇರ್ಗಳನ್ನು ಕೊಟ್ಟಂಥವ್ರು ಯಾರು, ಈ ಸವಲತ್ತುಗಳನ್ನು ಕಲ್ಪಿಸಿದಂಥವ್ರು ಯಾರು, ಸಿಗರೇಟು, ಕಾಫಿ ಕುಡಿಯೋದಕ್ಕೆ ಮಗ್ಗು, ಇವೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡುವ ನಿಟ್ಟಿನಲ್ಲಿ ಇದೀಗ ಈ ಒಂದು FIR ಅನ್ನು ದಾಖಲು ಮಾಡುವ ಕೆಲಸವನ್ನು ಮಾಡಲಾಗಿದೆ. ವಿಚಾರ ಏನಂತ ಹೇಳಿದ್ರೆ, ಇವತ್ತು ಗೃಹ ಸಚಿವರಾದಿಯಾಗಿ ಅದ್ರ ಜೊತೆಗೆ ಜೈಲ್ DG ಅವರು ಇರಬಹುದು, ಅದ್ರ ಜೊತೆಗೆ ಹೋಮ್ ಮಿನಿಸ್ಟ್ರು, ಇವರೆಲ್ಲರೂ ಕೂಡ ಒಂದು ವಿಚಾರವನ್ನು ಹೇಳಿದ್ದಾರೆ. ಅಂದರೆ ಇಲ್ಲಿಂದ ಯಾರನ್ನು ನಾವು ಕಮಾನನ್ನು ಎತ್ತಬೇಕು ಅಂದರೆ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟನ್ನು ಮಾಡಬೇಕು. ಒಂದು 3-4 ದಿನಗಳ ಹಿಂದೆಯೇ ಬೆಂಗಳೂರು ಪೊಲೀಸ್ ಆಯುಕ್ತರು ಒಂದು ಪತ್ರವನ್ನು ಬರೆದಿದ್ರು. ಜೈಲಿನಲ್ಲಿ ಕೆಲ ನಟೋರಿಯಸ್ ರೌಡಿಗಳು ಅಲ್ಲಿ ಕುಳಿತುಕೊಂಡು ಹೊರಗಡೆ ರಿಯಲ್ ಎಸ್ಟೇಟ್ ಅನ್ನು ನಡೆಸ್ತಿದ್ದಾರೆ, ಧಮಕಿಯನ್ನು ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವ್ರನ್ನ ಕಮಾನೆತ್ತಿ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಲಿಸ್ಟ್ ಅನ್ನ ಕೊಟ್ಟಿದ್ರು. ಹಾಗಾದ್ರೆ ಇದೀಗ ಫೋಟೋಗಳು ಕೂಡ ವೈರಲ್ ಆಗಿದೆ. ಹೀಗಾಗಿ ಇಲ್ಲಿ ಒಂದು ಜೈಲಾಧಿಕಾರಿಗಳು ಈಗ ನ್ಯಾಯಾಂಗ ಬಂಧನದಲ್ಲಿ, ಈ ಎಲ್ಲ ಯಾರು ಪರಪ್ಪನಗ್ರಹಾರ ಜೈಲಲ್ಲಿ ಇದ್ದಾರೋ ಅಂಥವ್ರೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಹಾಕ್ಕೊಂಡು ಯಾರನ್ನು ನಾವು ಕಮಾನನ್ನು ಎತ್ತುತ್ತಿದ್ದೀವಿ. ಈಗ ಸದ್ಯಕ್ಕೆ ಮಾಹಿತಿ ಬರ್ತಿರೋ ಪ್ರಕಾರ ದರ್ಶನ್ ಅವ್ರನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದ್ರ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಇತರ ಯಾರು ಆರೋಪಿಗಳಿದ್ರು ಅಂಥವ್ರನ್ನು ಕೂಡ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಆಲೋಚನೆಯನ್ನು ಇಲಾಖೆ ನಡೆಸ್ತಿದೆ. ಹೀಗಾಗಿ ನ್ಯಾಯಾಧೀಶರಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಈ ಕಾರ್ಯವನ್ನು ಮಾಡಬೇಕಾಗುತ್ತೆ. ಬಹುಶಃ ಇದು ಟೈಮ್ ಹಿಡಿಯೋದಕ್ಕೆ ಒಂದು 2-3 ದಿನಗಳು ಬೇಕಾಗಬಹುದು. ಮಮತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.